ಅಭಿಮಾನಿಗಳ ಹುಚ್ಚಾಟಕ್ಕೆ ಪೊಲೀಸರು ಹೆದರುದ್ರ ಇರಬಹುದು. ಬಳ್ಳಾರಿಗೆ ಕರೆದೊಯ್ಯಲು 2 ರೂಟ್ ಮ್ಯಾಪ್ ರೆಡಿಯಾಗಿತ್ತು. ಮೊದಲು ಬೆಂಗಳೂರು ತುಮಕೂರು ಚಳ್ಳಕೆರೆ ಮಾರ್ಗ, ಎರಡನೆಯದ್ದು ದೇವನಹಳ್ಳಿ ಬಾಗೇಪಲ್ಲಿ ಪೆನಗೊಂಡ ಅನಂತಪುರ. ಈಗ ಹಿಡಿದಿರೋದು ಅನಂತಪುರ ಮಾರ್ಗ. ಇದೀಗ 2ನೇ ರೂಟ್ನಲ್ಲಿ ದರ್ಶನ್ರನ್ನ ಕರೆತರಲಾಗ್ತಾ ಇದೆ. ಅಭಿಮಾನಿಗಳ ಹುಚ್ಚಾಟಕ್ಕೆ ಪೊಲೀಸರು ಹೆದರುದ್ರ ನೋಡಿ. 2 ರೂಟ್ ಮ್ಯಾಪ್ ಅನ್ನು ರೆಡಿ ಮಾಡಲಾಗಿತ್ತು. ಒಂದು ಎಲ್ಲರಿಗೂ ಗೊತ್ತಿರುವಂಥ ರೂಟು ಕರ್ನಾಟಕದಲ್ಲಿರೋರಿಗೆ, ತುಮಕೂರು ಚಳ್ಳಕೆರೆ ಹಾನಗಲ್ ಮುಖಾಂತರ ಅಲ್ಲೊಂದು 15ರಿಂದ 20 ಕಿಲೋಮೀಟರ್ ಆಂಧ್ರ ಪ್ರದೇಶ ಸಿಗುತ್ತೆ. ಯಾವುದು ಮೊದಲನೇ ರೂಟ್ ಮ್ಯಾಪ್ನಲ್ಲಿ ಚಳ್ಳಕೆರೆಯಿಂದ ನೇರವಾಗಿ ಬಳ್ಳಾರಿ. ಆದರೆ 2ನೇ ರೂಟ್ ಮ್ಯಾಪ್ನಲ್ಲಿ ಅನಂತಪುರದ ರೂಟ್ ಮ್ಯಾಪನ್ನು ಹಿಡಿದಿದ್ದಾರೆ. ಅನಂತಪುರ ರಸ್ತೆಯನ್ನೇ ಆಯ್ಕೆ ಮಾಡಿಕೊಂಡ್ರು ಕಾಕಿ. ಆಂಧ್ರದಲ್ಲಿ ದರ್ಶನ್ಗೆ ಅಭಿಮಾನಿಗಳಿಲ್ಲ. ಮೊದಲನೇ ರೂಟ್ನಲ್ಲಿ ಬಂದರೆ ಅಭಿಮಾನಿಗಳು ಹುಚ್ಚಾಟ ಆಡ್ತಾರೆ. ಆಂಧ್ರದ ಅನಂತಪುರ ಮಾರ್ಗದಲ್ಲಿ ದರ್ಶನ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಎನ್ನಲಾಗ್ತಿದೆ. ಅನಂತಪುರ ರಸ್ತೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆ ಅಂತಂದರೆ, ನಾನು ಆಗಲೇ ಹೇಳ್ತಾ ಇದ್ದೆ, ನಟ ದರ್ಶನ್ಗೆ ಕರ್ನಾಟಕದಲ್ಲಿರುವಂಥ ಅಭಿಮಾನಿಗಳು ಬೇರೆ ಸ್ಟೇಟ್ನಲ್ಲಿ ಇಲ್ಲ. ಆದರೆ ಕರ್ನಾಟಕದಲ್ಲಿ ಗೊತ್ತಿರುವಂಥ ರೂಟ್ ಮ್ಯಾಪ್ನಲ್ಲಿ ಅಡ್ಡ ಬರ್ತಾರೆ, ಏನಾದ್ರು ಹುಚ್ಚಾಟ ಆಡ್ತಾರೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನಾನೀಗ ಬಳ್ಳಾರಿ ಕಡೆ ಬರ್ತೀನಿ. ಯಾವ ರೀತಿ ಇದೆ ಸೆಕ್ಯೂರಿಟಿ ನೋಡಿ? ಇಲ್ಲಿ ಹುಚ್ಚಾಟ ಆಡ್ತಾರೆ ಅಂದ್ಬಿಟ್ಟು ಬೇರೆ ರೂಟ್ನಲ್ಲಿ ಕರ್ಕೊಂಡ್ಬರ್ತಿದ್ದಾರೆ, ಆಂಧ್ರ ರೂಟ್ನಲ್ಲಿ. ಸದ್ಯಕ್ಕೆ ಬಳ್ಳಾರಿಗೆ ಬರಲೇಬೇಕು. ಅಲ್ಲೇನಾದರೂ ಅಭಿಮಾನಿಗಳು ಸೇರುವಂಥ ಸಾಧ್ಯತೆ ಇದೆಯಾ? ಹೇಗಿದೆ ಸೆಕ್ಯೂರಿಟಿಯಲ್ಲಿ? ಖಂಡಿತ ದೇವಿತ, ನೀವು ಹೇಳಿದಾಗೆ ಮೊದಲನೇದಾಗಿ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2 ರೂಟ್ ಮ್ಯಾಪ್ಗಳನ್ನು ತಯಾರು ಮಾಡಲಾಗಿತ್ತು. ಮೊದಲನೇ ರೂಟ್ ಮ್ಯಾಪ್ ಏನಂದರೆ ಬಳ್ಳಾರಿ ಬೆಂಗಳೂರು, ಬಳಿಕ ತುಮಕೂರು, ಆ ಬಳಿಕ ಹಿರಿಯೂರು, ಜೊತೆಗೆ ಚಳ್ಳಕೆರೆ, ಆ ಬಳಿಕ ಬಳ್ಳಾರಿಗೆ ರೀಚ್ ಆಗ್ಬೋದು ಅನ್ನೋದು ಪೊಲೀಸರು ಮತ್ತು ಮೊದಲನೇದಾಗಿ ಮಾಡಿರ್ತಕ್ಕಂಥ ರೂಟ್ ಮ್ಯಾಪ್. ಅಂದರೆ ಈ ಭಾಗದಲ್ಲಿ ಬಂದರೆ ಸುಮಾರು 340 ಕಿಲೋಮೀಟರ್ ಆಗುತ್ತೆ ಅನ್ನೋದು ಮೊದಲನೇದು ಪ್ಲಾನ್ ಆಗಿತ್ತು. ಆದರೆ 2ನೇ ಪ್ಲಾನ್ ಕೂಡ ಅಲ್ಲಿ ಪೊಲೀಸರ ಬಳಿ ಇತ್ತು. ಅದು 2ನೇ ಪ್ಲಾನ್ ಏನಂದರೆ ಬೆಂಗಳೂರಿನಿಂದ ನೇರವಾಗಿ ಬಾಗೇಪಲ್ಲಿ, ಆ ಬಳಿಕ ಅನಂತಪುರ, ಬಳಿಕ ಪೆನ್ನಗೊಂಡ, ಆ ಬಳಿಕ ಬಳ್ಳಾರಿಗೆ ಬರೋದಾಗಿತ್ತು. ಆದರೆ ಈಗ 2ನೇ ಮಾರ್ಗದ ಮೂಲಕ ಈಗ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಕರೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಕರ್ನಾಟಕ ಭಾಗದಲ್ಲಿ ಅಂದರೆ ಮೊದಲನೇ ರೂಟ್ ಮ್ಯಾಪ್ನ ಪ್ರಕಾರ ಬಂದರೆ ಬಹುತೇಕ ಕರ್ನಾಟಕದಲ್ಲೇ ಬರಬೇಕಾಗುತ್ತೆ. ಆದರೆ 2ನೇ ರೂಟ್ ಮ್ಯಾಪ್ನ ಪ್ರಕಾರ ಬಂದರೆ 3/4% ಜರ್ನಿ ಆಂಧ್ರದಲ್ಲಾಗುತ್ತೆ. ಆಂಧ್ರದಲ್ಲಿ ದರ್ಶನ್ ಅವ್ರಿಗೆ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೆ ಕರ್ನಾಟಕದಲ್ಲಿ ಬಂದರೆ ಅಲ್ಲಲ್ಲಿ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈಗಾಗಲೇ ಪೊಲೀಸರಿಗೂ ಕೂಡ ಮಾಹಿತಿ ಇತ್ತು. ಯಾಕಂದರೆ ನಿನ್ನೆಯಷ್ಟೇ ನೀವು ಬಳ್ಳಾರಿ ಜೈಲ್ ಮುಂದೆ ನೋಡ್ಬೋದು ಯಾವ ರೀತಿಯಾಗಿ ಅಭಿಮಾನಿಗಳು ಹುಚ್ಚಾಟವನ್ನು ಮೆರೆದಿದ್ರು. ಅಷ್ಟೇ ಅಲ್ಲ, ದರ್ಶನ್ ಅರೆಸ್ಟ್ ಆದಾಗಲೂ ಕೂಡ ಸ್ಟೇಷನ್ಗೆ ಮುತ್ತಿಗೆಯನ್ನು ಕೂಡ ಹಾಕುವ ಪ್ರಯತ್ನಕ್ಕೂ ಕೂಡ ದರ್ಶನ್ ಅಭಿಮಾನಿಗಳು ಮುಂದಾಗಿದ್ರು. ಅದೆಲ್ಲವನ್ನು ಗಮನಿಸಿರ್ತಕ್ಕಂಥ ಪೊಲೀಸರು ಮೊದಲನೇದಾಗಿ ಮಿಸ್ಗೈಡ್ ಮಾಡುವ ಮೂಲಕ, ಅಂದರೆ ಇದೇ ಮಾರ್ಗದಲ್ಲಿ ನಾವು ಹೋಗ್ತೀವಿ, ಆ ಮಾರ್ಗದಲ್ಲಿ ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳೋದನ್ನ ಯಾವುದನ್ನು ಕೂಡ ಅಧಿಕೃತವಾಗಿ ಹೇಳದೆ ಈಗ 2ನೇ ರೂಟ್ ಮ್ಯಾಪನ್ನು ಆಯ್ಕೆ ಮಾಡಿಕೊಂಡು ಆ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ದರ್ಶನ್ ಅಭಿಮಾನಿಗಳಿಗೆ ಹೆದರ್ಕೊಂಡು ರೂಟನ್ನು ಚೇಂಜ್ ಮಾಡಿದ್ರ ಅನ್ನುವ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿನ ಮುಂಭಾಗ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ನಿಷೇಧವನ್ನು ಹೇರಿರ್ತಕ್ಕಂಥದ್ದು. ಯಾಕಂದರೆ ಮತ್ತಷ್ಟು ಅಭಿಮಾನಿಗಳು ಅಂದರೆ ಸುಮಾರು 9 ಅಥವಾ 9:30 ವೇಳೆಗೆ ಬಳ್ಳಾರಿ ಜೈಲ್ಗೆ ಎಂಟ್ರಿ ಆಗ್ತಕ್ಕಂಥ ದರ್ಶನ್ ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಸೇರ್ಬೋದು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರನ್ನ ಯಾರನ್ನು ಕೂಡ ಜೈಲಿನ ಮುಂಭಾಗ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಬಳ್ಳಾರಿ ಜೈಲ್ ಮುಂಭಾಗ ಏನು ರಸ್ತೆ ಇದೆ, ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಸ್ಥಳೀಯರಿಗೆ ಮಾತ್ರ ಓಡಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ದೊಡ್ಡ ವಾಹನಗಳಾಗಿರ್ಬೋದು ಅಥವಾ ಹೊರಭಾಗದ ಯಾವ ಜನರು ಕೂಡ ಈ ಭಾಗದಲ್ಲಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಅಲ್ಲಿಯೇ ಚೆಕ್ ಮಾಡಿ ಬಿಡ್ತಾ ಇರ್ತಕ್ಕಂಥ ಈ ದೃಶ್ಯದಲ್ಲಿ ನೋಡ್ಬೋದು. ವೆಹಿಕಲ್ಗಳು ಅಂದರೆ ಕೇವಲ ಬೈಕ್ಗಳನ್ನು ಮಾಡ್ತಾ ಇರ್ತದೆ, ಬೈಕ್ಗಳಿಂದ ಓಡಾಡೋದಕ್ಕೆ ಅವಕಾಶ ಮಾತ್ರ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಯಾರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಈ ಮಾರ್ಗದಲ್ಲಿ ಬಂದರೆ SP
ವೃತ್ತದ SP ವೃತ್ತದ ಮೂಲಕ ಬಳ್ಳಾರಿ ಜೈಲಿಗೆ ಬರಬೇಕು. ಆದರೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಎಲ್ಲರನ್ನು ತಪಾಸಣೆ ಮಾಡಿ ಬಿಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆಗೆ ದುರ್ಗಮ್ಮನ ದೇವಸ್ಥಾನದ ಮೂಲಕ ಕೂಡ ಅಂದರೆ ಇನ್ನೊಂದು ಭಾಗದ ರಸ್ತೆಯನ್ನು ತೋರಿಸ್ತೀವಿ, ಈ ಭಾಗದ ಮೂಲಕವೂ ಬರ್ಬೋದು. ಇಲ್ಲೂ ಕೂಡ ಸೆಕ್ಯೂರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಎರಡೂ ಕಡೆಯಿಂದನೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಸಂಪೂರ್ಣವಾಗಿ ಯಾರನ್ನು ಅಂದರೆ ದರ್ಶನ ಅಭಿಮಾನಿಗಳನ್ನು ಒಳಗೆ ಅಂದರೆ ಜೈಲಿನ ಮುಂಭಾಗ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಟೈಟ್ ಸೆಕ್ಯೂರಿಟಿಯನ್ನು ಮಾಡಿರ್ತಕ್ಕಂಥದ್ದು. ದಿವಿತ್, ರೇಣುಕಾರಾಧ್ಯ, ಈಗ ನಟ ದರ್ಶನ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟನೇ ಫಿಕ್ಸಾ? ಮತ್ತೊಂದು ಕಡೆ ಹೇಗಿದೆ ಸೆಲ್ ಬಗ್ಗೆ ವಿವರಣೆ ನೀಡ್ತಾ ಹೋದ್ರೆ? ಖಂಡಿತ ದೇವಿತ್, ಏನೋ ಬಳ್ಳಾರಿ ಜೈಲ್ ಅಂದರೆ ಕಠಿಣ ಜೈಲ್ ಅಂತ ಈ ಹಿಂದೆ ಸಾಕಷ್ಟು ಬಾರಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅದು ನಿಜ ಕೂಡ ಆಗಿರ್ತಕ್ಕಂಥದ್ದರೆ ಸ್ವತಂತ್ರ ಪೂರ್ವದಲ್ಲಿ ಒಂದು ರೀತಿಯಾಗಿ ಸ್ವತಂತ್ರ ಹೋರಾಟಗಾರರು ಯುದ್ಧ ಕೈದಿಗಳನ್ನು ಬಳ್ಳಾರಿ ಜೈಲಲ್ಲಿ ಇಡಲಾಗ್ತಿತ್ತು. ಆ ಬಳಿಕ ಅಂದರೆ ಸ್ವತಂತ್ರ ನಂತರ ಈ ಒಂದು ಬಳ್ಳಾರಿ ಜೈಲನ್ನು ಸಂಪೂರ್ಣವಾಗಿ ಕ್ರಿಮಿನಲ್ಗಳನ್ನು ಇಡೋದಕ್ಕೆ, ಜೊತೆಗೆ ದೊಡ್ಡ ದೊಡ್ಡ ಟೆರರಿಸ್ಟ್ಗಳನ್ನು ಇಡೋದಕ್ಕೆ, ಕಠಿಣ ಶಿಕ್ಷೆಗೆ ಒಳಗಾದವ್ರನ್ನ ಇಡೋದಕ್ಕೆ ಇಲ್ಲಿ ಬಳಕೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಈ ಒಂದು ಜೈಲನ್ನು. ಈಗ ದರ್ಶನ್ ಅವ್ರನ್ನ ಏನಿರ್ತಾರೆ, ನಾನು ನಮ್ಮ ಕ್ಯಾಮ್ರಾಮನ್ ಸಿದ್ದು ಅವ್ರಿಗೆ ಹೇಳ್ತೀನಿ, ಜೈಲಿನ ಮುಖ್ಯ ಗೋಡೆಯನ್ನು ತೋರಿಸೋದಕ್ಕೆ. ಆ ಗೋಡೆಯನ್ನು ನೋಡ್ತಿದ್ದೀರಾ, ಈ ಗೋಡೆಯ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಜೈಲು ಇರ್ತಕ್ಕಂಥದ್ದು. ಅಂದರೆ ಗೋಡೆಯಿಂದ ಮುಂಭಾಗದಲ್ಲಿ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ನ ಮುಂಭಾಗದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ಗಳು ಅಂತ ಕೆಲವೊಂದಿಷ್ಟು ಸೆಲ್ಗಳನ್ನು ಮಾಡಿದ್ದಾರೆ. ಸುಮಾರು 16 ಹೈ ಸೆಕ್ಯೂರಿಟಿ ಸೆಲ್ಗಳು ಈ ಒಂದು ಜೈಲಿನಲ್ಲಿವೆ. ಅಂದರೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಸಂಪೂರ್ಣವಾಗಿ ಹೈ ಸೆಕ್ಯೂರಿಟಿ ಸೆಲ್ಗಳ ಗೇಟನ್ನು ಕ್ಲೋಸ್ ಮಾಡಿದ್ರು, ಅದು ತೋರ್ಸೋಕ್ಕಾಗ್ತಿಲ್ಲ. ಹೈ ಸೆಕ್ಯೂರಿಟಿ ಸೆಲ್ಗಳು ಏನಿರ್ತವೆ ಆ ಸೆಲ್ಗಳಲ್ಲಿ ದರ್ಶನ್ ಅವ್ರನ್ನ ಇಡ್ತಾರೆ. ಅಂದರೆ ಆ ಒಂದು ಸೆಲ್ಗಳಲ್ಲಿ ಅಂದರೆ ವಿಶೇಷ ಪ್ರಕರಣಕ್ಕೆ ಸಂಬಂಧಪಟ್ಟವರನ್ನು ಮಾತ್ರ ಈ ಒಂದು ಸೆಲ್ಗಳಲ್ಲಿ ಇಡ್ತಾರೆ. ಹೀಗಾಗಿ ದರ್ಶನ್ ಅವರನ್ನು ಕೂಡ ಇದೇ ಒಂದು ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಇಡ್ತಾರೆ ಅಂತ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಹೈ ಸೆಕ್ಯೂರಿಟಿ ಸೆಲ್ಗಳಂದರೆ VIP ರೀತಿಯ ಯಾವುದೇ ರೀತಿಯ ಸೌಲಭ್ಯಗಳು ಅಲ್ಲಿ ಇರೋದಿಲ್ಲ, ಆದರೆ ಸೆಕ್ಯೂರಿಟಿ ಮಾತ್ರ ಸಾಕಷ್ಟು ಇರುತ್ತೆ. ಅಂದರೆ CCTV ಕಣ್ಣಿನ ಹದ್ದಿನ ಕಣ್ಗಾವಲಾಗಿರ್ಬೋದು. ಸುಮಾರು ಜೈಲಿನಲ್ಲಿ 80ಕ್ಕೂ ಹೆಚ್ಚು CCTVಗಳಿದ್ರೆ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲೇ ಸುಮಾರು 15 CCTVಗಳು ಇರ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಂದು ನಡೆಗಳನ್ನು ಅಬ್ಸರ್ವ್ ಮಾಡೋದಕ್ಕೆ CCTVಗಳನ್ನು ಇಲ್ಲಿ ಬಳಸಲಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ಒಂದು ಹೈ ಸೆಕ್ಯೂರಿಟಿ ಸೆಲ್ಗಳ ಮುಂಭಾಗ ಯಾರನ್ನು ಕೂಡ ಬಿಡೋದಿಲ್ಲ. ಅಂದರೆ ಅಕ್ಕಪಕ್ಕದ ಸೆಲ್ಗಳನ್ನು, ಅಂದರೆ ದರ್ಶನ್ ಇರ್ತಕ್ಕಂಥ ಸೆಲ್ನ ಎರಡೂ ಬದಿಯಲ್ಲಿ ಖಾಲಿ ರೂಮ್ಗಳನ್ನು ಬಿಡೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಸಂಪೂರ್ಣವಾಗಿ ಸೆಕ್ಯೂರಿಟಿ ಹೈಟೆಕ್ ಆಗಿದ್ರೂ ಕೂಡ ಸೌಲಭ್ಯ ಮಾತ್ರ ಇಲ್ಲಿ ಹೈಟೆಕ್ ಆಗಿ ಇರೋದಿಲ್ಲ ಅನ್ನೋದು ಸ್ಪಷ್ಟ. ದಿವಿತ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಜೈಲಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಬಂಧಿಸಿಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. 3 ದಶಕಗಳ ಹಿಂದೆ ತಯಾರಿಸಿದಂತಹ ಸೆಲ್ನಲ್ಲಿ ಅವ್ರನ್ನ ಇರಿಸಲಾಗುತ್ತೆ. ಆದರೆ ಅಭಿಮಾನಿಗಳ ಹುಚ್ಚಾಟಕ್ಕೆ ಪೊಲೀಸ್ನವರೇ ಈಗ ಬೆದರಿದ್ರ ಅಂತ ಸರ್ಪಗಾವಲಿದೆ. ಅಷ್ಟೊಂದು ಸೆಕ್ಯೂರಿಟಿ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ. ಹೋದ ಕಡೆ ಸ್ಟೇಷನ್ ಲಿಮಿಟ್ಸಲ್ಲಿ ಇನ್ಸ್ಪೆಕ್ಟರ್ ಎಸ್ಕಾರ್ಟ್ ಸಪೋರ್ಟ್ ಇರುತ್ತೆ. ಆದರೂ ಅಭಿಮಾನಿಗಳನ್ನು ತಡಿಲಿಕ್ಕೆ ಆಗೋದಿಲ್ವಾ? ಅಭಿಮಾನಿಗಳು ಹುಚ್ಚಾಟಕ್ಕೆ ಪೊಲೀಸ್ನವರೇ ಬೆಚ್ಚಿಬಿದ್ರ. ಆಂಧ್ರದಲ್ಲಿ ದರ್ಶನಿಗೆ ಅಭಿಮಾನಿಗಳಿಲ್ಲ, ಅಲ್ಲಿ ಹೋದರೆ ಗೊತ್ತಾಗಲ್ಲ ಅಂತ. ಆದರೆ ಬಳ್ಳಾರಿಗೆ ಬರಲೇಬೇಕಲ್ಲ.